ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಿದ್ದೀರಾ ಶಿವು ದಿ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವರಾಜ್. ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಈ ಭೂಮಂಡಲದಲ್ಲಿ ನಮಗೆ ಅಚ್ಚರಿ ಮೂಡಿಸುವ ಕುತೂಹಲಕಾರಿ ವಿಸ್ಮಯ ನಿಗೂಢ ಸಂಗತಿಗಳನ್ನು ನಾವು ನೋಡುತ್ತಲೇ ಇರುತ್ತೇವೆ. ವಿಸ್ಮಯಕಾರಿ ದೃಶ್ಯವನ್ನು ನೋಡುವ ಉತ್ಸಾಹದಿಂದ ನಮ್ಮ ಪಯಣವನ್ನು ಮುಂದುವರಿಸಿದೆವು. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಒತ್ತಿ. ನಮ್ಮ ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿರುವಂತಹ ಮುಳಬಾಗಿಲಿನಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ವಿರೂಪಾಕ್ಷ ದೇವಾಲಯ. ಸ್ನೇಹಿತರೆ, ಈ ಒಂದು ದೇವಾಲಯವು ಸುಮಾರು 800 ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ. ಈ ಒಂದು ದೇವಾಲಯವನ್ನು ವಿಜಯನಗರ ಕಾಲದ ಲಕ್ಕಣ್ಣ ದಂಡೇಶನು ನಿರ್ಮಿಸಿದನೆಂದು ಪ್ರತೀತಿ. ಈ ಒಂದು ದೇವಾಲಯದಲ್ಲಿ ಉತ್ತಮವಾದಂತಹ ಕೆತ್ತನೆಗಳನ್ನು ಸಹ ನಾವು ಕಾಣಬಹುದಾಗಿದೆ. ಈ ಒಂದು ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ರಚನೆಗೊಂಡಿದೆ. ಇಲ್ಲಿ ಗರ್ಭಗೃಹ, ಸುಖನಾಸಿ, ನವರಂಗ ಮಂಟಪ, ಪ್ರಾಕಾರ ಗೋಪುರ, ಸಭಾಮಂಟಪಗಳನ್ನು ಸಹ ಒಳಗೊಂಡಿದೆ. ಇಲ್ಲಿ ನಾವು ಆಗಿನ ಕಾಲದ ಪುಷ್ಕರಣಿಯನ್ನು ಸಹ ನೋಡುತ್ತೇವೆ. ಈ ಒಂದು ಪುಷ್ಕರಣಿಯಲ್ಲಿ ಈಗಲೂ ಸಹ ನೀರಿರುವುದು ನಮ್ಮ ಗಮನಕ್ಕೆ ಬರುತ್ತದೆ. ಈ ದೇವಾಲಯದ ಸುತ್ತಲೂ ಕೋಟೆಯನ್ನು ನಿರ್ಮಿಸುವುದು ನಾವು ಕಾಣಬಹುದು. ಆ ಕೋಟೆ ಗೋಡೆಗಳಲ್ಲಿ ಉತ್ತಮವಾದಂಥ ಕೆತ್ತನಾ ಕೌಶಲ್ಯ, ಅದೇ ರೀತಿಯಾಗಿ ಒಂದು ಚಿತ್ರಗಳನ್ನು ಸಹ ಈ ಒಂದು ಕೋಟೆಯ ಕಲ್ಲುಗಳ ಮೇಲೆ ಕೆತ್ತನೆ ಈ ಒಂದು ದೇವಾಲಯವು ತನ್ನದೇ ಆದಂತಹ ವೈಶಿಷ್ಟ್ಯತೆಯನ್ನು ಸಹ ಒಳಗೊಂಡಿದೆ. ಈ ಒಂದು ಸ್ಥಳ ಪುರಾಣದ ಪ್ರಕಾರ ಇಲ್ಲಿ ಹಿಂದೆ ಅತ್ರಿ ಮಹಾಮುನಿಯು ತಪಸ್ಸನ್ನು ಆಚರಿಸಿ ಶಿವನಿಂದ ಆತ್ಮಲಿಂಗವನ್ನು ಪಡೆದಿರುತ್ತಾನೆ. ಆ ಒಂದು ಆತ್ಮಲಿಂಗವನ್ನು ಅತ್ರಿ ಮಹಾಮುನಿಯು ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ಒಂದು ದೇವಾಲಯದಲ್ಲಿ ನಾವು 2 ಲಿಂಗಗಳನ್ನು ಕಾಣಬಹುದು. ಮುಂದೆ ಇರುವುದು ಆತ್ಮಲಿಂಗ, ಹಿಂದಿರುವುದು ಕಾಶಿಲಿಂಗ ಎಂದು ಸಹ ಕರೆಯುತ್ತಾರೆ.
ಈ ಒಂದು ಆತ್ಮಲಿಂಗವು ನಮಗೆ ದಿನಕ್ಕೆ 3 ಬಣ್ಣಗಳಲ್ಲಿ ಬದಲಾವಣೆಯಾಗುತ್ತದೆ. ಬೆಳಗ್ಗೆ 6ರಿಂದ 12 ಗಂಟೆಯವರೆಗೆ ಕೆಂಪು ಬಣ್ಣ, ಮಧ್ಯಾಹ್ನ 12ರಿಂದ 4ರವರೆಗೆ ಬಿಳಿ ಬಣ್ಣ, ಸಾಯಂಕಾಲ 4ರಿಂದ 6ರವರೆಗೆ ಜೇನುತುಪ್ಪದ ಬಣ್ಣದಲ್ಲಿ ನಮಗೆ ದರ್ಶನ ನೀಡುತ್ತದೆ. ಸ್ನೇಹಿತರೆ, ಇದು ಈ ಒಂದು ದೇವಾಲಯದ ಮಹತ್ವ. ನೀವು ಸಹ ಒಮ್ಮೆ ಭೇಟಿ ನೀಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮೊದಲ ವಿಡಿಯೋ ಆದ್ದರಿಂದ ದಯವಿಟ್ಟು ಸಪೋರ್ಟ್ ಮಾಡಿ. ಬಾಯ್ ಬಾಯ್.